ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ಬಹಳ ದಿನಗಳಿಂದ ಅನುಭವಿಸುತ್ತಿರುವ ಮೊಣಕಾಲುಗಳಲ್ಲಿರುವ ನೋವು, ಕೀಲುಗಳಲ್ಲಿರುವ ನೋವು, ಸಂದುಗಳಲ್ಲಿರುವ ನೋವನ್ನು ಶಾಶ್ವತವಾಗಿ ಹೋಗಲಾಡಿಸುವ ತುಂಬಾ ಎಫೆಕ್ಟಿವ್ ಆಗಿರುವ ವಿಷಯದ ಬಗ್ಗೆ ನಾವು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಆಶ್ಚರ್ಯ ಪಡುತ್ತೀರಿ. ಇದನ್ನು ನೀವು ತೆಗೆದುಕೊಳ್ಳುತ್ತಾ ಬಂದರೆ ನೀವು ತುಂಬಾ ವರ್ಷಗಳಿಂದ ಅನುಭವಿಸುತ್ತಿರುವ ಕೈ ಕಾಲುಗಳಲ್ಲಿರುವ ನೋವು ಒಂದೇ ಸಾರಿ ಮಾಯವಾಗುತ್ತದೆ. 5 ನಿಮಿಷದಲ್ಲಿ ನೀವು ನಿಮ್ಮ ಮನೆಯಲ್ಲಿ ತಯಾರಿಸಿಕೊಳ್ಳಬಹುದು. ಮೊಣಕಾಲುಗಳಲ್ಲಿ, ಸಂದುಗಳಲ್ಲಿ ನೋವನ್ನು ಪರಿಹರಿಸಿಕೊಳ್ಳುವ ಮೊದಲು ಈ ನೋವು ಏಕೆ ಕಾಣಿಸಿಕೊಳ್ಳುತ್ತದೆ, ಇದು ಹೇಗೆ ಬರುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮನೆ ಮದ್ದನ್ನು ಮಾಡಿಕೊಳ್ಳುವುದಕ್ಕಿಂತ ಮೊದಲು ಕಾಲುಗಳಲ್ಲಿ, ಮೊಣಕಾಲುಗಳಲ್ಲಿ ಯಾವ ಕಾರಣದಿಂದಾಗಿ ನೋವು ಬರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಮೊದಲನೆಯ ಮುಖ್ಯವಾದ ಕಾರಣ ಏನೆಂದರೆ ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಡಿಮೆಯಾಗುವುದು. ಎರಡನೆಯ ಮುಖ್ಯವಾದ ಕಾರಣ ಏನೆಂದರೆ ನಮ್ಮ ಮೂಳೆಗಳಲ್ಲಿರುವ ಜಾಯಿಂಟ್ಸ್ಗಳಲ್ಲಿ ಕಾರ್ಟಿಲೇಜ್ ಎನ್ನುವ ಅಂಶ ಕಡಿಮೆಯಾಗುವುದು. ಕಾರ್ಟಿಲೇಜ್ ಎಂದರೆ ಮೂಳೆಗಳ ನಡುವೆ ಒಂದು ರೀತಿಯ ಅಂಟಿನ ಪದಾರ್ಥವಿರುತ್ತದೆ. ಮೂಳೆಗಳ ಮಧ್ಯದಲ್ಲಿ ಕ್ಯಾಪ್ಸುಲರಿ ಸ್ಟ್ರಕ್ಚರ್, ಕ್ಯಾಪ್ಸುಲ್ನಂತಹ ವಸ್ತು ಇರುತ್ತದೆ. ಅದು ನಮ್ಮ ಮೂಳೆಗಳಿಗೆ ಪ್ರೊಟೆಕ್ಷನ್ ನೀಡುತ್ತದೆ. ಮೂಳೆಗಳು ಒಂದಕ್ಕೊಂದು ಜೋಡಣೆಯಾಗಲು ಇದು ಸಹಾಯ ಮಾಡುತ್ತದೆ. ನಮಗೆ ಓಡಾಡಲು, ಕುಳಿತುಕೊಳ್ಳಲು, ಎದ್ದೇಳಲು ಇದು ನಮಗೆ ಸಹಾಯ ಮಾಡುತ್ತದೆ. ಒಂದಕ್ಕೊಂದು ಜೋಡಿಸಲ್ಪಟ್ಟ ಮೂಳೆಗಳು ಸವೆಯದಂತೆ 2 ಮೂಳೆಗಳ ನಡುವೆ ಅಂಟಿನ ಪದಾರ್ಥದಂತೆ ಕಾರ್ಯನಿರ್ವಹಿಸುತ್ತದೆ. ಕೆಲವೊಂದು ಸಾರಿ ಈ ಅಂಟಿನ ಪದಾರ್ಥದ ಕೊರತೆಯಿಂದಾಗಿ ಮೂಳೆಗಳು ಒಂದಕ್ಕೊಂದು ಘರ್ಷಣೆಗೆ ಒಳಗಾಗಿ ನೋವು ಶುರುವಾಗುತ್ತದೆ. ಇನ್ನೊಂದು ಮುಖ್ಯವಾದ ಕಾರಣ ಏನೆಂದರೆ ನಮ್ಮ ಜಾಯಿಂಟ್ಗಳಲ್ಲಿ ಇನ್ಫೆಕ್ಷನ್ ಆಗುವುದರಿಂದಲೂ ಕೂಡ ನೋವು ಪ್ರಾರಂಭವಾಗುತ್ತದೆ. ನಾವು ಇಂದಿನ ಈ ವಿಡಿಯೋದಲ್ಲಿ ಈ 3 ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ ಅವುಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಈ ಮನೆ ಮದ್ದನ್ನು ತಯಾರಿಸಲಿದ್ದೇವೆ. ಮೊದಲನೆಯದಾಗಿ, ಈ ಮನೆ ಮದ್ದನ್ನು ತಯಾರಿಸಲು ನಮಗೆ ಬೇಕಾಗಿರುವುದು ಹಾಲು. ಹಾಲಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರುತ್ತದೆ. ಹಾಲು ನಿಮ್ಮ ಮೂಳೆಗಳಿಗೆ ಎಷ್ಟು ಶಕ್ತಿಯನ್ನು ಕೊಡುತ್ತದೆ ಎಂದರೆ ನೀವು ಅದನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ. ಮಕ್ಕಳ ಬೆಳವಣಿಗೆಯ ಸಮಯದಲ್ಲಿ ಹಾಲು ಎಷ್ಟು ಮುಖ್ಯವಾಗಿರುತ್ತದೆ ಎಂದರೆ ಆ ಸಮಯದಲ್ಲಿ ಅವರ ಮೂಳೆಗಳು ಬಲಿಷ್ಠವಾಗಲು ಹಾಲನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಡಬೇಕು. ನಂತರ ವಯಸ್ಸಾಗುತ್ತಾ ಹೋದಂತೆ ನಾವು ಕೂಡ ಪ್ರತಿದಿನ ಹಾಲನ್ನು ಸೇವಿಸಬೇಕು. ಇದರಿಂದಾಗಿ 50 ವರ್ಷ ಆದ ನಂತರ ನಮಗೆ ಮೊಣಕಾಲು ನೋವು, ಸಂದುಗಳಲ್ಲಿ ನೋವು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಆದ್ದರಿಂದ ನಾವು ಮೊದಲಿನಿಂದಲೂ ಹಾಲನ್ನು ಕುಡಿಯುತ್ತಾ ಹೋದರೆ ಇಂತಹ ಯಾವ ಸಮಸ್ಯೆಗಳು ನಮ್ಮನ್ನು ಕಾಡುವುದಿಲ್ಲ. ಇನ್ನೊಂದು, ಈ ಮನೆ ಮದ್ದನ್ನು ತಯಾರಿಸಲು ಉಪಯೋಗಿಸುವ ವಸ್ತು ಯಾವುದೆಂದರೆ ಅರಿಶಿಣ ಹಾಗೂ ಶುಂಠಿ. ಈ 2 ವಸ್ತುಗಳು ಕೂಡ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತವೆ. ಈ ವಸ್ತುಗಳಲ್ಲಿರುವ ಆಂಟಿ ಇನ್ಫ್ಲಮೆಂಟರಿ ಎಫೆಕ್ಟಿವ್ ಪರಿಣಾಮ ಒಂದು ರೀತಿ ಇರುತ್ತದೆ. ಇವೆರಡೂ ಕೂಡ ನಿಮ್ಮ ಸಂದುಗಳಲ್ಲಿರುವ, ಮೂಳೆಗಳಲ್ಲಿರುವ ನೋವನ್ನು ಕಡಿಮೆ ಮಾಡುತ್ತವೆ. ಅಷ್ಟೇ ಅಲ್ಲದೆ ನಿಮ್ಮ ಮೂಳೆಗಳ ನಡುವೆ ಇರುವ ಕಾರ್ಟಿಲೇಜ್ ಅಂಶವನ್ನು ಹೆಚ್ಚಾಗುವಂತೆ ಮಾಡುತ್ತವೆ. ಈ ಕಾರ್ಟಿಲೇಜ್ ಅಂಶ ಯಾಕೆ ಕಡಿಮೆಯಾಗುತ್ತದೆ ಎನ್ನುವುದಕ್ಕೆ ಮೊದಲನೆಯ ಕಾರಣ ಏನೆಂದರೆ 99% ಜನರಲ್ಲಿ ನಿಮ್ಮ ತೂಕ ಹೆಚ್ಚಾಗುವುದರಿಂದ, ನಿಮ್ಮ ದೇಹದಲ್ಲಿ ಕೊಲೋಜನ್ ಅಂಶ ಕಡಿಮೆಯಾಗಿರುವುದರಿಂದ. ಕೊಲೋಜನ್ ಕೆಲಸವೇನೆಂದರೆ ಇದು ಮೂಳೆಗಳ ನಡುವೆ ಇರುವ ಅಂಟಿನ ಪದಾರ್ಥವಾದ ಕಾರ್ಟಿಲೇಜ್ ಅನ್ನು ಉತ್ಪಾದಿಸುತ್ತದೆ. 90% ಕಾರ್ಟಿಲೇಜ್ ಅನ್ನು ಈ ಕೊಲೋಜನ್ ಉತ್ಪಾದಿಸುತ್ತದೆ. ವಯಸ್ಸಾಗುತ್ತಾ ಹೋದಂತೆ ನಮ್ಮ ದೇಹದಲ್ಲಿ ಕೊಲೋಜನ್ ಅಂಶ ಕಡಿಮೆಯಾಗುತ್ತಾ ಹೋಗುತ್ತದೆ. ಕೊಲೋಜನ್ ಕಡಿಮೆಯಾದರೆ ಮೂಳೆಗಳ ನಡುವೆ ಇರುವ ಕಾರ್ಟಿಲೇಜ್ ಕೂಡ ಕಡಿಮೆಯಾಗುತ್ತದೆ. ಆದ್ದರಿಂದಲೇ ವಯಸ್ಸು ಆಗುತ್ತಾ ಹೋದಂತೆ ನಿಮ್ಮ ಮೊಣಕಾಲುಗಳಲ್ಲಿ, ಸಂದುಗಳಲ್ಲಿ ನೋವು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ.
ಅದಕ್ಕೆ ಈ ಬೆಸ್ಟ್ ಮನೆಮದ್ದನ್ನು ಉಪಯೋಗಿಸುವುದರಿಂದ ನಿಮ್ಮ ಈ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಈ ಅಂಶಗಳು ನಮ್ಮ ದೇಹದಲ್ಲಿ ಹೆಚ್ಚಾಗಲು ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ ಹಸಿರು ತರಕಾರಿ, ಸೊಪ್ಪುಗಳನ್ನು ಉಪಯೋಗಿಸಬೇಕು. ಪ್ರತಿದಿನ ನಿಮ್ಮ ಆಹಾರದಲ್ಲಿ ಟೊಮೆಟೊ, ಬ್ರೋಕ್ಲಿ, ಚಿಕನ್ ಹಾಗೂ ಮೊಟ್ಟೆಯಲ್ಲಿರುವ ಬಿಳಿ ಅಂಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊಲೊಜೆನ್ ಅಂಶ ಇರುತ್ತದೆ. ಅಷ್ಟೇ ಅಲ್ಲದೆ ಸೀ ಫುಡ್ನಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೊಲೊಜೆನ್ ಅಂಶ ಇರುತ್ತದೆ. ಅವುಗಳನ್ನು ಪ್ರತಿದಿನ ನೀವು ನಿಮ್ಮ ಆಹಾರದಲ್ಲಿ ಉಪಯೋಗಿಸಿದರೆ ನಿಮ್ಮ ದೇಹದಲ್ಲಿ ಎಂದಿಗೂ ಕೂಡ ಕೊಲೊಜೆನ್ ಅಂಶ ಕಡಿಮೆಯಾಗುವುದಿಲ್ಲ. ಈ ರೀತಿಯ ಸಮಸ್ಯೆಗಳನ್ನು ನೀವು ಪ್ರತಿದಿನ ಅನುಭವಿಸುತ್ತಿದ್ದರೆ ಮಾರ್ಕೆಟ್ನಲ್ಲಿ ನಿವೇದಾ ಜಾಯಿಂಟ್ ಸಪೋರ್ಟ್ ಎನ್ನುವ ಸಪ್ಲಿಮೆಂಟ್ ಔಷಧಿ ಸಿಗುತ್ತದೆ. ಇದನ್ನು ನೀವು ಉಪಯೋಗಿಸಬಹುದು. ಇದನ್ನು ನೀವು ತೆಗೆದುಕೊಳ್ಳುವುದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗುವುದಿಲ್ಲ. ಈ ಸಪ್ಲಿಮೆಂಟ್ ಸೇವಿಸುವುದರಿಂದ ಕೊಲೊಜೆನ್ ನಿಮ್ಮ ದೇಹದಲ್ಲಿ ಹೆಚ್ಚಾಗುವುದಲ್ಲದೆ ಇದರ ಜೊತೆ ನಿಮ್ಮ ದೇಹದಲ್ಲಿ ಗ್ಲೂಕೋಸ್ ಅಮೈನ್ ಇರುತ್ತದೆ. ಗ್ಲೂಕೋಸ್ ಅಮೈನ್ ನಿಮ್ಮ ಕಾರ್ಟಿಲೇಜ್ ರಿಪೇರಿ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಕಾಲುಗಳಲ್ಲಿ ಮೂಳೆಗಳಲ್ಲಿರುವ ಊತವನ್ನು ಕಡಿಮೆ ಮಾಡುತ್ತದೆ. ಇದರ ಜೊತೆ ನಿಮಗೆ ಕ್ಯಾಲ್ಸಿಯಂ ಕೂಡ ದೊರೆಯುತ್ತದೆ. ಮೂರನೆಯದಾಗಿ ನಿಮಗೆ ಎಮೈಸೆನ್ ಎನ್ನುವ ಅಂಶ ಕೂಡ ದೊರೆಯುತ್ತದೆ. ಮಿಥಾಯಿ ಸಲ್ಫೋನೈಲ್ ಮಿಥೇನ್ ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಎಂದರೆ ನಿಮ್ಮ ಸಂದುಗಳಲ್ಲಿ ಹಾಗೂ ನಿಮ್ಮ ಮೂಳೆಗಳಲ್ಲಿ ಆಗಿರುವ ಊತವನ್ನು ಇದು ಕಡಿಮೆ ಮಾಡುತ್ತದೆ. ಈ 3 ಪೋಷಕಾಂಶಗಳು ಒಂದೇ ಟ್ಯಾಬ್ಲೆಟ್ನಲ್ಲಿ ಸಿಗುತ್ತವೆ. ಕೈ ಕಾಲುಗಳಲ್ಲಿ ಆಗುವ ಆರ್ಥರೈಟಿಸ್ ಅಷ್ಟೇ ಅಲ್ಲದೆ ನಿಮ್ಮ ಕೈ ಕಾಲುಗಳಲ್ಲಿರುವ ಎಲ್ಲಾ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಸಿಗುತ್ತದೆ. ಪ್ರತಿದಿನ ನೀವು 2 ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳಬಹುದು. ಯಾವಾಗ ನಿಮ್ಮ ಕೈ ಕಾಲುಗಳಲ್ಲಿ ನೋವು, ಸಂದುಗಳಲ್ಲಿ ನೋವು ಕಡಿಮೆಯಾಗುತ್ತಾ ಹೋಗುತ್ತದೆಯೋ, ನಿಮಗೆ ಆರಾಮವಾಗಿ ನಡೆಯಲು ಯಾವುದೇ ತೊಂದರೆ ಇಲ್ಲದಿದ್ದಾಗ ಪ್ರತಿದಿನ ನೀವು 1 ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ನೀವು ಶುದ್ಧ ಶಾಕಾಹಾರಿಗಳಾಗಿದ್ದರೆ ನೀವು ಈ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳಬೇಡಿ. ಇದರಲ್ಲಿರುವ ಗ್ಲೂಕೋಸ್ ಅಮೈನ್ ಹಾಗೂ ಉಳಿದ ಪೋಷಕಾಂಶಗಳನ್ನು ಚಿಕನ್ ಹಾಗೂ ಮೀನಿನಿಂದ ಮಾಡಲಾಗಿರುತ್ತದೆ. ಇದು ಶುದ್ಧ ಸಸ್ಯಾಹಾರಿಗಳಿಗೆ ತೆಗೆದುಕೊಳ್ಳಲು ಕಷ್ಟವೆನಿಸುತ್ತದೆ. ಅದಕ್ಕೆ ನೀವು ಈ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳಬೇಡಿ. ಮೂರನೆಯ ಹಾಗೂ ಇನ್ನೊಂದು ಮುಖ್ಯವಾದ ವಸ್ತು ಯಾವುದೆಂದರೆ ದಾಲ್ಚಿನಿ ಅಥವಾ ಚಕ್ಕೆ. ದಾಲ್ಚಿನಿಯಲ್ಲಿ ಸಿನಮೈನ್ ಡಿಹೈಡ್ ಹೆಸರಿನ ಒಂದು ಆಕ್ಟಿವ್ ಕಾಂಪೌಂಡ್ ಇರುತ್ತದೆ. ಇದು ನಿಮ್ಮ ಮೂಳೆಗಳ ಸಂದುಗಳಲ್ಲಿರುವ ಕಾರ್ಟಿಲೇಜ್ ಗ್ರೀಸ್ ಅನ್ನು ರಿಪೇರಿ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ನಿಮಗೆ ಜಾಯಿಂಟ್ ಪೇನ್ ನಿಂದ ಅನುಭವಿಸುತ್ತಿರುವ ತೊಂದರೆ ಕಡಿಮೆಯಾಗುತ್ತದೆ. ಇನ್ನು 4ನೆಯ ಮುಖ್ಯವಾದ ಅಂಶವೆಂದರೆ ಕಪ್ಪು ಮೆಣಸಿನ ಪುಡಿ. ಮೆಣಸಿನ ಕಾಳಿನಲ್ಲಿ ಉತ್ಪಾದನೆಯಾಗುವ ಪೆಪರಿನ್ ಆಂಟಿ ಇನ್ಫ್ಲಮೆಂಟರಿ ಎನ್ನುವ ಅಂಶ ಹೆಚ್ಚಾಗಿರುವುದರಿಂದ ಇವುಗಳನ್ನು ನೀವು ಮಾಂಸಖಂಡಗಳು ಹಾಗೂ ಮೂಳೆಗಳಲ್ಲಿರುವ ನೋವನ್ನು ಕಡಿಮೆ ಮಾಡಲು ಉಪಯೋಗಿಸಬಹುದು. ಈ ಮನೆ ಮದ್ದನ್ನು ತಯಾರಿಸುವುದು ತುಂಬಾ ಸರಳವಾದ ವಿಧಾನವಾಗಿದೆ. ಮೊದಲಿಗೆ 1 ಗ್ಲಾಸ್ ಹಾಲನ್ನು ತೆಗೆದುಕೊಂಡು ಅದನ್ನು ಕುದಿಯಲು ಗ್ಯಾಸ್ನ ಮೇಲೆ ಇಡಿ. ನಂತರ ಇದರಲ್ಲಿ 1 ಸ್ಪೂನ್ ಜಜ್ಜಿರುವ ಶುಂಠಿ ಹಾಗೂ ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಬೇಕು. ನಂತರ ಅದಕ್ಕೆ 1 ತುಂಡು ದಾಲ್ಚಿನಿಯನ್ನು ಹಾಕಬಹುದು. ನಿಮ್ಮ ಮನೆಯಲ್ಲಿ ದಾಲ್ಚಿನಿಯ ಪೌಡರ್ ಇದ್ದರೆ 1 ಸ್ಪೂನ್ ದಾಲ್ಚಿನಿ ಪೌಡರ್ ಅನ್ನು ಹಾಕಬಹುದು. ನಂತರ ಅದಕ್ಕೆ 3 ರಿಂದ 4 ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡಿ ಹಾಲಿಗೆ ಹಾಕಬೇಕು. ಈ ಎಲ್ಲಾ ಪದಾರ್ಥಗಳನ್ನು ಹಾಕಿದ ಮೇಲೆ ಹಾಲನ್ನು ಚೆನ್ನಾಗಿ ಕುದಿಸಬೇಕು. ನೀವು 1 ಗ್ಲಾಸ್ ಹಾಲನ್ನು ಅರ್ಧ ಗ್ಲಾಸ್ ಹಾಲು ಆಗುವವರೆಗೂ ಕುದಿಸಬೇಕು. ನಂತರ ಈ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಶೋಧಿಸಿ ಪ್ರತಿದಿನ 1 ಸಾರಿ ನೀವು ತೆಗೆದುಕೊಳ್ಳಲೇಬೇಕು. ಇದರ ರುಚಿಯನ್ನು ಹೆಚ್ಚಿಸಲು ನೀವು ಇದರಲ್ಲಿ ಜೇನುತುಪ್ಪ ಅಥವಾ ಬೆಲ್ಲವನ್ನು ಹಾಕಿಕೊಳ್ಳಬಹುದು. ನೀವು ಶುಗರ್ ಪೇಷಂಟ್ ಆಗಿದ್ದರೆ ಇವುಗಳನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಮನೆ ಮದ್ದನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ ಮೊದಲನೆಯ ದಿನದಿಂದಲೇ ನಿಮಗೆ ಇದರ ಪರಿಣಾಮ ಗೊತ್ತಾಗುತ್ತದೆ. 21 ದಿನಗಳವರೆಗೆ ಪ್ರತಿದಿನ ನೀವು ಈ ಮನೆ ಮದ್ದನ್ನು ಸೇವಿಸುತ್ತಾ ಬಂದರೆ ನಿಮಗೆ ಈ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. 90% ನಷ್ಟು ಪರಿಹಾರವಾಗುವುದಂತೂ ಗ್ಯಾರಂಟಿ.
ಈ ಮನೆ ಮದ್ದನ್ನು ನೀವು ಪ್ರತಿದಿನ ಬೆಳಗ್ಗೆ ನಾಷ್ಟ ಆದ ಮೇಲೆ 1 ಗಂಟೆಯ ನಂತರ ತೆಗೆದುಕೊಳ್ಳಬಹುದು ಹಾಗೂ ಸಾಯಂಕಾಲ ಕೂಡ ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.